ಗುಡ್ ಮಾರ್ನಿಂಗ್ ತನು. ಗುಡ್ ಮಾರ್ನಿಂಗ್. ಇವತ್ತು ಮಗುಗೆ ರಜಾ ಇಂಡಿಪೆಂಡೆನ್ಸ್ ಡೇಗೆ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ತನುದು ಒಂದು ಬ್ಯೂಟಿಫುಲ್ ರಂಗೋಲಿ ನಮ್ಮ ಮನೆ ಫುಲ್ ಏನು ಬರಲ್ಲ ನೋಡೋದು. ಕಾಗೆ ಕಾಲ್ ಗೊಬ್ಬೇಕಲ್ ರಂಗೋಲಿ. ಇದ್ರ ಮೇಲೆ ಚೆನ್ನಾಗಿ ಬಿಡ್ಸಕ್ ಬರಲ್ಲ, ಈಗ ಚೆನ್ನಾಗಿ ಬಿಡಿಸ್ತೀನಿ. ಕಾಲೇಜಲ್ಲಿ ಏನು ಕರೆದಿಲ್ಲ ಅಂದರೆ ಕಾಲೇಜಿಗೆ ಬನ್ನಿ. ಫ್ಲಾಗ್ ಹೋಸ್ಟಿಂಗ್ ಇತ್ತು. ಅಷ್ಟು ದೂರ ಯಾರು ಹೋಗ್ತಾರೆ? ಬನ್ನಿ ಅಂತ ಹೇಳಿದಾರಾ? ಬನ್ನಿ ಅಂತ ಏನು ಹೇಳಿ. ಮತ್ತೆ ಫ್ಲಾಗ್ ಹೋಸ್ಟಿಂಗ್ ಅವರೊಬ್ಬರೇ ಮಾಡಿ ಏನು ಮಾಡ್ತಾರೆ? ಅಲ್ಲಿ ಸ್ಕೂಲಲ್ಲಿ ಯಾರು ಟೀಚರ್ಸ್ ಅವರೇ ಮಾಡ್ತಾರೆ ಅನ್ಸುತ್ತೆ. ಸ್ಟೂಡೆಂಟ್ಸ್ ಇಲ್ಲದೆ ಏನಮ್ಮ ಮಾಡ್ತಾರೆ? ಸೆಕೆಂಡ್ ಪಿ ಅವರು ಇಲ್ಲ. ಆಯ್ತು ಆಯ್ತು, ಬಿಡಿಸು ಬಿಡಿಸು, ಬೇಗ ಬೇಗ ಪಟ ಪಟ ಅಂತ ಬಿಡಿಸು. ಇನ್ನೂ ಬಿಡಿಸ್ಬೇಕು. ಬಿಡಿಸು. ಡಿಸ್ಟಿಫೀಲ್ಡಿಗೆ ಕರ್ಕೊಂಡೋಗಿ ತೋರಿಸ್ಕೊಬರೋಣ ಅಂತ ಇದ್ದೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ತನುನ 7:15 ಎಬ್ಬರಿಸಿದ್ದೀನಿ ಇವತ್ತು. ಅಲ್ಲೆಲ್ಲ 8 ಗಂಟೆಯಿಂದನೇ ಶುರುವಾಗ್ಬಿಡುತ್ತೆ. ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗೆಲ್ಲ 8 ಗಂಟೆಗೆಲ್ಲ ಡಿಸ್ಟಿಫೀಲ್ಡಲ್ಲಿ ಇದ್ಬಿಡ್ತಾಯಿದ್ವಿ. ಸ್ಕೂಲಿಂದನೇ ಕರ್ಕೊಂಡೋಗ್ಬಿಡೋರು, ಸಖತ್ತಾಗಿರೋದು. ಪೆರೇಡ್ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಬರ್ತಾಯಿದ್ದು. ಡಿಸ್ಟಿಫೀಲ್ಡಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಪೆರೇಡ್ಗಳಿರುತ್ತೆ ಅದೆಲ್ಲ. ಮೋಸ್ಟ್ಲಿ ಇವಾಗೆಲ್ಲ ಟೈಮ್ ಆಯಿತು, 8:15 ಆಯಿತು. ಎಲ್ಲ ತೊಳೆದು ಬಿಟ್ಟಿದ್ದೆ ತನುಗೆ ಕೈಯಲ್ಲಿ ರಂಗೋಲಿ ಬಿಡ್ಸೋಣ ಅಂಥೇಳಿ. ತನು ಈಗ ಬಿಡಿಸ್ತಾ ಇದ್ದಾಳೆ. ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಬ್ಲಾಗ್ ಮಾಡೋಣ ಅಲ್ಲ ಚಿನ್ನಿ? ತನುಗೆ ಮಂಡೇ ಎಕ್ಸಾಮು, ಕಾಂಪಿಟೇಟಿವ್ ನೀಟಾ CET. ಫಿಸಿಕ್ಸು ಕೆಮಿಸ್ಟ್ರಿ. ಮೊನ್ನೆ ಮ್ಯಾಥಮೆಟಿಕ್ಸು ಆಮೇಲೆ ಬಯಾಲಜಿ ಆಯಿತು. ಇವತ್ತು ಮಂಡೇ ಫಿಸಿಕ್ಸು ಕೆಮಿಸ್ಟ್ರಿ. ರಾತ್ರಿ ಓದ್ಕೊಂಡ್ಳು ಸುಮಾರು ಹೊತ್ತು, ಹಂಗಾಗಿ ಲೇಟಾಗಿ ಎಬ್ಬರಿಸ್ದೆ. ನಾನು ಕೂಡ ಲೇಟಾಗಿ ಎದ್ದೆ. ಪುಟಾಣಿದು ಯಾವ್ದಾದ್ರು ಬಿಡಿಸು ಸಿಂಪಲ್ಲಾಗಿ. ಅದೇ ದೀಪನಾ? ದೀಪ ನೋಡಿ ನೋಡಿ ಸಾಕಾಯ್ತಲ್ಲಪ್ಪ. ಆಯ್ತು ಆಯ್ತು ಬಿಡಿಸು, ಚಿಕ್ಕದಾಗಿ ಬಿಡಿಸು. ಎಷ್ಟು ಚುಕ್ಕಿ ಅಂತ ಚಿಕ್ಕಿನಿಗೇನ ಇಲ್ವಾ? 7 5 3 1. ಏನಾದ್ರು ಫ್ಲವರ್ ಬಿಡಿಸ್ಬಿಡು, ಇಲ್ಲಾಂದರೆ. ಫ್ಲವರಾ? ಅದು ಸರಿ ಬರಲ್ಲ ಈ ಥರ ಬಿಡಿಸೋಕ್ಕೆ. ಏನ ಬಿಡ್ಸಂಗಾರೆ ಚೆನ್ನಾಗಿ ಬಿಡಿಸು. ಪ್ರಯತ್ನ ಮಾಡ್ತೀನಿ. ಪರವಾಗಿಲ್ಲ, ಲೈನ್ ಬಂತು ಒಂದು ಲೆವೆಲಿಗೆ. ಯಾರಾದರೂ ಬೇಕಂದರೆ ರಂಗೋಲಿನ ಕಲ್ತ್ಕೋಬೋದು. ನನ್ನಿಂದ ಬೇಡ, ಟ್ರೈ ಮಾಡ್ಬೋದು. ಏನು ಚಿನ್ನಿ ಅಷ್ಟೆಷ್ಟು ದೊಡ್ಡದು? ಎಷ್ಟೋ ದೊಡ್ಡದು ಹೋಗಮ್ಮ, ಸ್ವಲ್ಪ ದೊಡ್ಡದಾಗಿ ಇರಲಿ. ಇಷ್ಟು ದೊಡ್ಡ ಜಾಗ ಇಲ್ಲ, ಏನಕ್ಕೆ ಸಣ್ಣದಾಗಿ ರಂಗೋಲಿ ವೇಸ್ಟ್ ಆಗುತ್ತಲ್ಲ ಅಂತ ಸುಮ್ಮನೆ. ಮೇಲೆ ಬರೆ ಬಳ್ದಂಗೆ. ಆಯ್ತು ಆಯ್ತು ಬಿಡಿಸು ಬಿಡಿಸು. ಒಂದು ಲೈನ್ ಚೆನ್ನಾಗಿ ಬಂತು ಕ್ಯೂಟಾಗಿ. ಇನ್ನೊಂದು ಲೈನ್ ಹಾಕ್ತಿದ್ರೆ ಆ ರಂಗೋಲಿ ಬರುತ್ತಲ್ಲ. ಯಾಕೆ ಹೆಂಗೋ ಹಾಕು. ಸೊ ಅಮ್ಮ, ನಂಗೆ ನಿಜ ಜ್ಞಾನ ಇಲ್ಲಡ. ವರ್ಷಗಳಾಯ್ತು ಬಿಡಿಸಿ. ಈ ಮನೆಗೆ ಬಂದಮೇಲೆ ಅವತ್ತೊಂದು ದಿವಸ ಬಿಡಿಸಿದ್ದಲ್ಲ ಸರ್, ಒಂದು ರಂಗೋಲಿ ಹೇಳ್ಕೊಟ್ಟಿದ್ರು ಮಮ್ಮಿ. ಹೌದಾ? ಮ್ಯಾಥ್ಸ್ ಸರ್, ಮ್ಯಾಥ್ಸಿನ ರಂಗೋಲಿ. ನಾನು ನಿಮಗೆ ತೋರ್ಸೋದೇ ಮರ್ತೋಯ್ತು. ಕೇಳಿದ್ರು ತೋರಿಸಿದ್ರ ಅಂತ. ಹೌದಾ? ತುಂಬ ಜನ ತೋರಿಸಿದ್ರೆ ನಾನೇ ತೋರಿಸಿಲ್ಲ. ಮನೆಗೆ ಬಂದಾಗ ಅರ್ಧ ಗಂಟೆ ಕಾಲೇಜಲ್ಲಿ ಏನಾಯಿತು ಅಂತ ಹೇಳ್ತೀಯಲ್ಲ, ಅವಾಗ ಹೇಳೋಕ್ಕೆ ಜ್ಞಾನ ಇರಲ್ವಾ? ನಂಗೆ ಅವತ್ತು ಜ್ಞಾನ ಇದ್ದಿಲ್ಲ. ನೆನ್ನೆ ನಾನು ಇದನ್ನೇ ಬಿಡಿಸಿದ್ದೆ ಚಿನ್ನಿ. ವಾಟ್ ಎವರ್ ಮಮ್ಮಿ, ಯಾರು ನೋಡ್ತಾರೆ? ವಾವ್, ಪೆಟಲ್ಸ್ ಇಸ್ ಗುಡ್ ಶೇಪ್. ಸುಮ್ಮನಿರಾ? ಆಯ್ತಾಯ್ತು, ನೈಸ್ ನೈಸ್ ನೈಸ್. ಒಂದು ಬಿಡಿಸಲ್ಲ ನನಗೆ, ಹೆಂಗೋ ಒಂದು ಬಿಡಿಸ್. ಟ್ರೈ ಮಾಡು. ಹೆಣ್ಮಕ್ಳು ರಂಗೋಲಿ ಬಿಡ್ಸೋದು ಕಲಿಬೇಕು ಮನೆ ಮುಂದೆ. ಹೆಣ್ಮಕ್ಳು ಕಲಿಬಾರ್ದು. ಗಂಡು ಮಕ್ಳೇನು ರಂಗೋಲಿ ಬಿಡ್ಸಕ್ಕ? ಗಂಡು ಮಕ್ಕಳು ದುಡಿಬೇಕು. ಹೆಣ್ಮಕ್ಳೂ ದುಡಿಬೇಕು, ಗಂಡು ಮಕ್ಳೂ ದುಡಿಬೇಕು. ಹೆಣ್ಮಕ್ಳು ರಂಗೋಲಿ ಕಲಿಬೇಕು. ಗಂಡು ಮಕ್ಕಳೆಲ್ಲ ರಂಗೋಲಿ ಬಿಡಿಸಿದ್ರೆ ಚೆನ್ನಾಗಿರುತ್ತಾ? ತುಂಬ ಜನ ಗಂಡು ಮಕ್ಳಿಗೆ ಬರುತ್ತೆ, ಬರಲ್ಲ ಅಂತಲ್ಲ. ಎಲ್ಲರೂ ಮಾಡ್ಬೇಕು ಎಲ್ಲ ಕೆಲಸ. ಹಂಗಂತೀಯ? ಆಯ್ತಮ್ಮ. ಯಾಕೆ ಬರೀ ಹೆಣ್ಮಕ್ಳಿಗೆ? ಆಯ್ತಮ್ಮ. ಏನೋ ಬಾಯಿ ತಪ್ಪು ಹೇಳ್ಬಿಟ್ಟೆ. ಅದೆಲ್ಲ ಮಮ್ಮಿ ನಿಮ್ಮ ಕಾಲ, ನಮ್ಮ ಕಾಲದಲ್ಲಿ ಯಾರೋ ಮಾಡಲ್ಲ. ಓ, ಆಗ ಇನ್ನೂ ಮಾಡ್ತಾರೆ ಹಂಗೆಲ್ಲ. ಬರೀ ಹೆಣ್ಮಕ್ಳ ಕೈಲೇ ಕೆಲಸ.
ಮಾಡಬೇಕು. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಸೇರಿ ಕೆಲಸ ಮಾಡಬೇಕು. ಆದರೆ ರಂಗೋಲಿ ಎಲ್ಲ ಹೆಣ್ಮಕ್ಳು ಮನೆ ಮುಂದೆ ಮಹಾಲಕ್ಷ್ಮಿ ಥರ ರೆಡಿಯಾಗಿ ನಾನು ರೆಡಿ ಆಗಿಲ್ಲ. ರಂಗೋಲಿ ಬಿಡಿಸಿ ನೀರು ಜಾಸ್ತಿ ಹಾಕಿದ್ದೀರ ನೀವು. ಇನ್ನೂ ನೀರಿದೆ, ಅದಕ್ಕೆ ರಂಗೋಲಿ ಎಲ್ಲ ಅಳಿಸ್ತಾರೆ. ಕಾಲೇ ನೋಡ್ತಿದ್ದಾರ. ಎಕ್ಸಸೈಸ್ ಆಗಬೇಕು ಬಾಡಿಗೆ. ಬರೀ ಹೋಗೋದು ಕಾಲೇಜಿಗೆ ಬರೋದು ಅಲ್ಲ, ಕೂತು ಎದ್ದು ಕೆಲಸಗಳು ಮಾಡಬೇಕು. ಎಕ್ಸಸೈಸ್ ರಜದ ದಿವಸ, ಬಾಕಿ ದಿನ ಬೇಡ ಬಿಡಮ್ಮ. ಆ ಕಡೆ ದಿಕ್ಕಿಗೆ ಹೋಗಿ ಕೂತ್ಕ, ಈಸಿ ಆಗುತ್ತೆ. ಇಟ್ಸ್ ನೈಸ್. ನಮ್ಮ ತನು 1ನೇ ಕ್ಲಾಸ್ ಇದ್ದಾಗ ಏನು ಆ್ಯಕ್ಟಿವ್ ಅಂತೀರಾ. 1ನೇ ಕ್ಲಾಸು LKG UKG ನಾನು ರಂಗೋಲೆ ಬಿಡ್ತೀನಿ, ನಾನು ಹೊರಗಡೆ ಕಸ ಗುಡಿಸ್ತೀನಿ, ನಾನು ನೀರು ಹಾಕ್ತೀನಿ, ನಾನು ಕಸ ಹೊಡಿತೀನಿ, ನಾನು ಬಟ್ಟೆ ಮಡಿಸ್ತೀನಿ, ನಾನು ಪಾತ್ರೆ ತೊಳಿತೀನಿ, ನಾನು ಲೋಟ ತೊಳಿತೀನಿ, ಅದೆತ್ತಿಡ್ತೀನಿ ಇದೆತ್ತಿಡ್ತೀನಿ ಅಂತ ಓಡಾಡೋಳು. ಇವಾಗ ಹೇಳಿದ್ರು ಅಷ್ಟೇ, ಕೇಳಿದ್ರು ಅಷ್ಟೇ. ಆವಾಗ ಮನೇಲಿ ಫ್ರೀ ಆಗಿದ್ದೆ, ಈಗ ಇದೀನಿ. ಸಾಯಂಕಾಲ ಆಯಿತು ಅಂದರೆ ಪರಕೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡೋಳು. ನಮ್ಮ ಮನ್ವಿತಾ ಅವ್ರ ಮನೆ ಹತ್ರ ಗುಡಿಸಿ ಅವಳು ಕ್ಲೀನ್ ಮಾಡೋಳು, ತನು ನಮ್ಮ ಮನೆ ಹತ್ರ ಗುಡಿಸಿ ಅವಳು ಕ್ಲೀನ್. ಅದು ಸಣ್ಣ ವಯಸ್ಸಲ್ಲಿ ಹಂಗೆ ಎಲ್ಲರಿಗೂ. ಅಂದರೆ ನಮ್ಮ ಏಜವರು ಹಂಗಿರ್ತಾರೆ. ಈಗಿನ ಕಾಲದ ಮಕ್ಕಳು ಯೂಶಲಿ ಏನು ಮಾಡಲ್ಲ. ಫೋನ್ಗಳು ಜಾಸ್ತಿ ಇವಾಗೆಲ್ಲ. ಫೋನ್ ಕೊಡು ಅಂತ ಫೈಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನೇ ಒಳ್ಳೆ ಜೀವನ ಬಾಳಿದ್ದೀನಿ. ಅಟ್ಲೀಸ್ಟ್ ಫೋನಿಂದ ಅಡಿಕ್ಟ್ ಆಗಿಲ್ಲ. ಆವಾಗ ಫೋನಲ್ಲಿ ಮ್ಯೂಸಿಕ್ ಹಾಕ್ಬೇಕಾಗಿತ್ತು, ಸಾಂಗ್ಗಳು. ನನಗೆ ಏನೋ ಒಂದು ಕಣ್ಣು ಹೋಗ್ಸೋ ಥರ ಕೆಲಸ. ನೋಡ್ತಾ ಇರಲಿಲ್ಲ, ಬರೀ ಹಾಡು ಹಾಕ್ಬೇಕಾಗಿತ್ತು. ನೀನು ಡ್ಯಾನ್ಸ್ ಮಾಡ್ತಾ ಇದ್ದೆ ಅವಾಗ. ನೀನು ಸಣ್ಣವಳಿದ್ದಾಗ ಯಾವ ಹಾಡಿತ್ತು ಗೊತ್ತಾ ಚಿನಿ? ಮೈ ನೇಮ್ ಇಸ್ ಶೀಲಾ, ಶೀಲಾ ಕಿ ಜವಾನಿ, ಮುನ್ನಿ ಬದನಾಮು ತೇರಿ ಡಾರ್ಲಿಂಗ್ ತೇರೇಲಿ. ಅವೆರಡು ಸಾಂಗ್ ಟಿವಿಲಿ ಹಾಕ್ಬೇಕಾಗಿತ್ತು, ನೀನು ಡ್ಯಾನ್ಸ್ ಮಾಡಬೇಕಿತ್ತು. ಟಿವಿಯಲ್ಲಿ ಬರೋದೇ ಯಾವಾಗಲೂ ಬರೋದು. ಅವಾಗೆಲ್ಲ ಇದು MTV ZTV ಮ್ಯೂಸಿಕ್ಗಳು ಅವಾಗ ಬರೋದು, ಮ್ಯೂಸಿಕ್ ಚಾನಲ್ಗಳು. ಈಗಲೂ ಬರ್ತವೇನೋ, ನಾವು ನೋಡಿಲ್ಲ. ಅವಾಗ ಇವಾಗ ಇನ್ನೇನು ಮ್ಯೂಸಿಕ್ಕೇ ಜಾಸ್ತಿ. ಯಾವಾಗಲೂ ಆ ಮ್ಯೂಸಿಕ್ ಚಾನಲ್ಗಳು ಹಾಕಿದ್ರೆ ಅದರಲ್ಲೂ ಆ ಶೀಲಾ ಕಿ ಬದನಾಮಿ ಸಾಂಗು, ಮೈ ನೇಮ್ ಇಸ್ ಶೀಲಾ. ತಿನ್ನಿಸ್ಬೇಕಂದ್ರೆ ಶೀಲಾಕಿ ಸಾಂಗ್ ಹಾಕೋದು, ತಿನ್ಸೋದು ಯಾವಾಗಲೂ ಬರೋದು. ಅವಾಗ ಅವರವರೆಗೂ ಶೀಲಾ ಕಿ ಜವಾನಿ ಸಾಂಗ್ ಬರೋದು. ಹಾಡು ಹಾಕ್ಬೇಕಾಯ್ತು, ತಿನ್ನಿಸ್ಬೇಕಾಗಿತ್ತು ನಿನಗೆ. ನೀವೇ ಕಮ್ಮಿ ಕೆಲಸ ಮಾಡಿ. ನಾನು ಸ್ವಲ್ಪ ಆರಾಮಾಗೇ ಇದ್ದೆ. ಒಂದೊಂದು ಕಡೆ ಅಪ್ಪ ಅಮ್ಮ ಒಂದು ಬೂಸಲ್ಲಿ ನೋಡ್ಬೇಕು, ಮಕ್ಳಿಗೆ ತಿನ್ಸ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನಗೆ ನಾವು ಒಬ್ರು ಇಟ್ಕೊಂಡು ಒಬ್ರು ಬಾಯಿಗೆ ತುರುಕ್ಬೇಕಿತ್ತು ಗೊತ್ತಾ? ಸುಳ್ಳಲ್ಲ, ನಿಜ ಸುಳ್ಳಲ್ಲ. ಬೇಗ ಬೇಗ ಈಗ ರಂಗೋಲಿ ಬಿಡಿಸಿ ಪಟ 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 ಅಂತ ಸ್ನಾನ ಮಾಡಿಕೊಂಡು ಪಟ 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 ಅಂತ ರೆಡಿ ಆಗಬೇಕೀಗ, ಆಯಿತಾ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಹೊರಗಡೆ ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಮಪ್ಪ ಏನಾದರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್, ಏನಾದರೂ ಅಂದ್ಕೊಳ್ಳಿ, ನಾವು ಹೋಗೋದೇ ಉಂಟು. ಏನು ಒಂದು ತಿಂಗಳು ಇಷ್ಟು ಬಂದಿದ್ದರಿಂದ ಒಂದು ದಿವಸನೂ ರಜಾ ಸಿಕ್ಕಿಲ್ಲ. ಸಂಡೇ ಒಂದು ದಿನ ಬಿಟ್ಟರೆ ಪರವಾಗಿಲ್ಲ, ಮಕ್ಕಳಿಗೆಲ್ಲ ಆಗಬಾರ್ದು. ಮನೇಲಿರೋರಿಗೆ ಬೋರ್ ಆಗುತ್ತೆ. ನೀನು ಸ್ಕೂಲ್ಗೆ ಹೋಗ್ತೀಯ, ನಿಂಗೆ ಕಾಲೇಜಿಗೆ ಹೋಗ್ತೀಯ, ನಿಂಗೇನು ಬೋರ್ ಆಗಲ್ಲ. ಹೋಗ್ತಾ ಬರ್ತಾ ಬೆಟ್ಟ ಗುಡ್ಡ ಊರು ಸಿಟಿ ಎಲ್ಲ ನೋಡ್ಕೊಂಡು ಹೋಗ್ತೀಯ ತಾನೇ ಕಾಲೇಜಿಗೆ ಹೋಗ್ಬೇಕಾದ್ರೆ? ಅದೇ ರೋಡ್ಗಳು, ಅದೇ ಇದು ನೋಡಿ ನೋಡಿ. ಅಲ್ಲೂ ಚೆನ್ನಾಗಿದೆ ಸ್ಕೂಲ್ ಹತ್ರ ಎಂಥ ನೇಚರ್ ಇದೆ, ಫಾರೆಸ್ಟ್. ನಾನು ದಿಸಾ ತೋರಿಸ್ಬಿಟ್ರೆ ದಿಸಾ ನೋಡ್ಬಿಡ್ತೀನಿ ಅದನ್ನು. ನಾನಂತ ಆರಾಮಾಗಿ ಗಾಳಿ ಮುಖ ಕೊಡ್ಸ್ಕೊಂಡು ಬಾ. ಫೈನಲಿ ನಮ್ಮ ತನ್ನೋದು ಇದೊಂದು ಪೆಟಲ್ ತುಂಬ ದೊಡ್ಡದಾಗ್ಬಿಡ್ತು. ಇರಲಿ ಬಿಡು. ಓಕೆ, ನಾಟ್ ಬ್ಯಾಡ್. ಓ, ಅದಕ್ಕೆ ದಿನ ರಂಗೋಲಿ ಬಿಡಿಸ್ಬೇಕು, ದಿನ ಕಸ ಗುಡಿಸ್ಬೇಕು, ಅವಾಗಲೇ ಬಾಡಿ ಫಿಟ್ಟಾಗಿರೋದು ಗೊತ್ತಾ? ಇವಾಗ ಕಸ ಗುಡಿಸು ಅಷ್ಟೇ ಇವತ್ತು.
ಕಸ ಗುಡಿಸು ಅಷ್ಟೇ. ನಾನಿಲ್ಲ ಇದೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಲು ಇಂಡಿಪೆಂಡೆನ್ಸ್ 100-150 ರೂಪಾಯಿ ಕೊಟ್ಟಿದ್ದೆ. ಬೆಳಗ್ಗೆ ಎಲ್ಲ ಹೋಗ್ಬೇಕಾಯ್ತು, ಹೋಗಿಲ್ಲ. 150 ರೂಪಾಯಿ ಕೊಟ್ಬಿಟ್ಟು ನೀನು ಹೋಗಿಲ್ವಲ್ಲ. ಈ ಮನೆ ಸೋಮಾರಿ ಕಣೆ ನೀನು. ಸೋಮವಾರ ಎಲ್ಲ ಎಲ್ಲಿ ಮನೆ ರಾತ್ರಿ ಬಂದಿದ್ದೆ 2 ಗಂಟೆಗೆ. ನಮ್ಗೆ ಎಲ್ಲಿಗೆ ಹೋಗಿದ್ದೆ 2 ಗಂಟೆ ಬರಕ್ಕೆ? 2 ಗಂಟೆ ಮಲಗಿ. ಅಮ್ಮ ಡವ್ ಮಾಡಬಾರ್ದು ಅಮ್ಮ. ನಾನು ಮಲಗಿದ್ದು 1 ಗಂಟೆಗೆ ಎಡ. ಅದು 1 ಗಂಟೆನೂ ಆಗಿದ್ದಿಲ್ಲ, 12:50 ಏನೋ ಆಗಿತ್ತು ನಾನು ಮಲಗ್ದಾಗ. ಬಹಳ ನೀನ್ ಬಂದ್ ಮಲಗ ಮುಂಚೆ ಅಪ್ಪನಿಗೆ ಗೊರಕೆ ಹೊಡಿತೈತಿ ತಾನೆ? ಚೆನ್ನಾಗಿ ಗೊರಕೆ ಹೊಡ್ಕೊಂಡ್ ಮಂಗಿತ್ತು. ಏನ್ ಡವ್ ಮಾಡ? ಒಂದು ಇವಳು ಪ್ರಾಬ್ಲಮ್, ಸೆಕೆಂಡ್ ನೀನ್ ಪ್ರಾಬ್ಲಮ್. ನೋಡಿ, ನಾವಿಬ್ರು ಪ್ರಾಬ್ಲಮ್. ನಿದ್ದೆ ಮಾಡೋರು ಎಲ್ಲಾರು ನಿದ್ದೆ ಮಾಡ್ತಾರೆ, ನಿಮಗ್ ನಿದ್ದೆ ಮಾಡಕ್ ಗೊತ್ತಿಲ್ಲ. ಆಮೇಲೆ ನಮ್ಮ ಮೇಲೆ ಬ್ಲೇಮ್ ಮಾಡೋದು. ಹೌದು ಚಿನ್ನಿ, ನಾವು ಒಬ್ರೊಬ್ರು ನೋಡು. ಈ ಅಮ್ಮ ಏನೇ ಸೌಂಡ್ ಮಾಡ್ಲಿ ಬೆಳಕ್ ಮಾಡ್ಲಿ ನಾನು ಸುಮ್ನೆ ಮಲಗಿರಲ್ವಾ? ಯಾರು ನನಗ್ ಜವಾಬ್ದಾರಿ ಇದೆ, ಬೆಳಗ್ಗೆ ಬೇಗ ಎದ್ದಬೇಕು ಅಂತ. ಹೌದು ಚಿನ್ನಿ, ಒಡಿ ಅಂಡ ಬೇಜವಾಬ್ದಾರಿ ಅಪ್ಪ. ಅವಳು ಎಬ್ಬರಿಸಿದಕ್ಕೆ ಎದ್ದಿದ್ಯಾ, ಇಲ್ಲ ಅಂದ್ರೆ 12-1 ಗಂಟೆ ಆವಾಗ ಮಲಗಿರ್ತೀವಿ. ಮಲಗ್ಲೇಬೇಕು, ಯಾಕೆ ವಾರ ಪೂರ್ತಿ ಬರೀ 7 ಅವರ್ ನಿದ್ದೆ ಮಾಡೋದು, 7-6 ಅವರ್. ಎಸ್ ಬೇಬಿ, ಯು ಆರ್ ರೈಟ್. ಬಿಸಿಲು ನಮ್ಮೂರಲ್ಲಿ ಇಲ್ವೇ ಇಲ್ಲ. ಬ್ಯಾಂಗ್ಳೂರ್ ಡೈಲಾಗ್ ಹೊಡ್ಯಕ್ ಬಂತು, ಟ್ರಾಫಿಕ್ ಬಿಸಿಲು ಅಂತ. ಟ್ರಾಫಿಕ್ಕು ಇಲ್ಲ, ಬಿಸಿಲು ಇಲ್ಲ, ಸೇಮ್ ಡೈಲಾಗ್ ಹೊಡಿತೀಯ. ಬೆಂಗಳೂರಲ್ಲಿ ಡೈಲಾಗ್ ಹೊಡಿತಾರಲ್ಲ ಆತರ. ಯಾ ಬೇಬಿ ಕುತ್ಕೊಂಡೆ ನಾನು ಹೆಂಗ್ ಗುಜ್ಲಿ. ಮನೆ ಟೈಮ್ ಐತದ, ಮನೆ ಪಟ ಪಟ. ಉಜ್ಜಮ್ಮ, ಅಯ್ಯೋ ಉಜ್ಜದ್ ಬೇಡ ಬಿಡು, ಅವಳು ಉಜ್ಜಲ್ಲ. ಅವಳು ಬೆಡ್ ಅಲ್ಲಿ ಕೊಡುತ್ತಾ ಇರ್ತೀನಿ. ಬೆನ್ನುಜ್ಜು, ತಲೆ ಉಜ್ಜು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಗ್ಲಿ ತಂದು ರಾತ್ರಿ ಮುದ್ದೆ ಮಾಡ್ಕೊಡಂತ ಹೇಳಿದ. ನಾನ್ ಹೇಳಿದ್ದು ಒಂದು ಮುದ್ದೆಗೆ ನಮ್ಮನೆ ಜಗಳ ಆಗಿದೆ. ಯಪ್ಪ, ಕಂಗ್ಲಿ ತಂದು ನೆಟ್ಟಕ್ ಕೇಳಲ್ಲ, ನೀವು ಕಂಗ್ಲಿ ತಂದು ನೆಟ್ಟಕ್ ಕೇಳಲ್ಲ. ನಾನ್ ಪೂರ್ತಿ ಮುಗ್ಸೋ ತನಕ ಏನಕ್ಕೆ ಓವರ್ ಆಕ್ಟಿಂಗ್ ಆಡಿದ್ರಿ ಇಬ್ರು? ಚಿನ್ನಿ ಪ್ಯಾಕ್ ಮಾಡ್ತೀನಿ, ಇಂಡಿಪೆಂಡೆನ್ಸ್ ಡೇ ದಿನ ಸ್ವಾತಂತ್ರ್ಯ ಕೊಡೋಣ ನನ್ನ ಗಂಡಗೆ. ಸ್ವಾತಂತ್ರ್ಯ ಬೇಕಾ ಮನೆ? ಬೇಕಾ ಸ್ವಾತಂತ್ರ್ಯ? ನೋಡಿ, ನಿಮ್ಮ ಹತ್ರ ಹ್ಯಾಪಿ ಲಿವಿಂಗ್ ಮ್ಯಾನ್ ಯಾರು ಎಲ್ಲೂ ಇಲ್ಲ. ಅದೇ ಏನಾದ್ರು ಸೆಪರೇಟ್ ಆಗಿರೋದಾದ್ರೆ ಎಲ್ಲೋ ಬಿದ್ದಿರ್ಬೇಕಾಗುತ್ತೆ. ನಾವಿರೋದಕ್ಕೆ ನನ್ನ ಗಂಡನಿಗೆ ಫಸ್ಟ್ ಬೆಂಗಳೂರಿಗೆ ಕಳಿಸ್ಬೇಕು ಪ್ಯಾಕ್ ಮಾಡಿ. ಇವತ್ತು ನನ್ನ ಗಂಡನಿಗೆ ಸ್ವಾತಂತ್ರ್ಯ ದಿನಾಚರಣೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಟ್ರೆಂಡ್ ಆಗ್ಬಿಡ್ತೀರಾ ಇಬ್ರು, ನೋಡಿ ಮಾಡ್ತೀರಾ. ಆಯ್ತು, ನಿಂಗೊಂದು ಸ್ವಾತಂತ್ರ್ಯ ಕೊಡೋಣ ಇವತ್ತು. ಹಂಗಾರೆ ಹೊರಡು ಪ್ಯಾಕ್ ಮಾಡ್ಕೊ, ಹೊರಡು. ಬೆಂಗಳೂರು ಅಂತೀಯಲ್ಲ, ಹೊರಡು. ಅದೆಷ್ಟು ಲಕ್ಷ ದುಡಿತೀಯ ನೋಡೇ ಬಿಡೋಣ. ಊರು ಅಲ್ಲಿದ್ದಾಗ ಇಲ್ಲಿ ಯಾವನ್ ಸಾಯ್ತಾನೆ, ಇಲ್ಲಿ ಯಾವನ್ ಇರ್ತಾನೆ, ಈ ಊರಲ್ಲಿ ಟ್ರಾಫಿಕಲ್ಲಿ ಯಾವನ್ ಸಾಯ್ತಾನೆ ದಿನ ಹಂಗೆ ಹಿಂಗೆ ಅಂತ. ಇವಾಗ ರಾಗ ಇಲ್ಲಿ ಬಂದರೆ ಏನು ರಾಗ? ದೊಡ್ಮೆ ಇಲ್ಲ ಈ ಊರಲ್ಲಿ. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ, ಇಬ್ರು ಹೆಂಡತಿ ಗಂಟೆ ಇಬ್ರು ಮಾಡ್ಬೇಕು. ಇವಾಗ ಪಾತ್ರೆ ತೊಳಸ್ತೀನಿ, ಜಾಸ್ತಿ ಮಾತಾಡಿದ್ರೆ ಪಾತ್ರೆ ತೊಳಿಬೇಕಾಗತ್ತೆ. ಮಿಸ್ಟರ್ ಕೊಂಕೇಶ್, ಫ್ರೆಂಡ್ಸ್ ಈಗ ನಾನು ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಈಗ ನನ್ನ ಗಂಡಗೋಸ್ಕರ ಒಂದು ಮೆಂತ್ಯ ಮುದ್ದೆ. ನೆನ್ನೆ ಮೆಂತ್ಯ ಮುದ್ದೆಗೋಸ್ಕರ ನನ್ನ ಗಂಡ ನೀವಿಬ್ರು ಮಾತ್ರ ಮಾಡ್ಕೊತೀನಿ, ನನಗೆ ಮಾತ್ರ ಮಾಡ್ಕೊಡ್ಬೇಡಿ ಅಂತ ಅಂದರು. ಅದಕ್ಕೋಸ್ಕರ ಇವತ್ತು ಅವ್ರಿಗೊಂದು ಮೆಂತ್ಯ ಮುದ್ದೆ. ಅಪ್ಪಂಗೆ ಮಾತ್ರ, ನಿನಗೆ? ನಂಗೆ ಬೇಡ. ನೆನ್ನೆ ನಾನು ತಿಂದೆ. ನೆನ್ನೆ ತಿಂದಿದ್ದೆ ಅಳ್ತಾನು. ಸಂಜೆ ಸ್ನ್ಯಾಕಿಗೆ ಮೆಂತ್ಯ ಮುದ್ದೆ. ಸ್ನ್ಯಾಕ್ಸಿಗೆ ಮೆಂತ್ಯ ಮುದ್ದೆ ನಾನು ತಿನ್ನಲ್ಲ. ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮೆಂತ್ಯ ಮುದ್ದೆ ಮಾಡ್ಕೊಟ್ಟಿದ್ದೆ. ಅದು ನನಗೆ ಲಂಚ್ ಪ್ಲಸ್ ಸ್ನ್ಯಾಕ್ಸ್. ಹಾಗೆ ಈಗ 2 ಮ್ಯಾಗಿ. ಅದೇ ಮಾಡೋದು, ನಾನು ಏನು ಮಾಡೋಕ್ಕಾಗಲ್ಲ. ಮುಳ್ಳಿಗೆ ಮಾತ್ರ ಮೆಂತ್ಯ ಮುದ್ದೆ ಮಾಡ್ತಾ ಇದ್ದೀನಿ. ತಾನೇ ತಿನ್ಲಿ ಸ್ವೀಟ್. ತಾನೇ ತಿನ್ಲಿ. ಮೆಂತ್ಯ ಮುದ್ದೆಗೆ ಎಷ್ಟು ಮಾತಾಡಲಿಲ್ಲ ಚಿಕ್ಕ. ಹೌದು, ನಿಮ್ಮ ಹತ್ರ ಮಾಡ್ಕೊಡ್ತೀನಿ, ನನಗೆ ಮಾತ್ರ ಕೊಡಬೇಡಿ ಅಂತ. ಅದಕ್ಕೆ ಮಾಡ್ತಾ ಇದ್ದೀನಿ. ನಮ್ಮ ಮಾಡೋ ಟೈಮಿಗೆ ಅಪ್ಪ ಇರೋದೇ ಇಲ್ಲ. ನಾನು ಮನೆ ಫೋನ್ ಮಾಡಿದೆ ತಾನೇ ಮೆಂತ್ಯ ಮುದ್ದೆ ಮಾಡ್ತಾ ಇದ್ದೀನಿ. ಮೆಂತ್ಯ ಮುದ್ದೆ ಫೋನ್ ಮಾಡಿ ಏನಕ್ಕೆ ಮಾಡಿದೆ ಹೇಳಿ ಸಾಯಂಕಾಲ? ನಾನು ಅಯ್ಯಪ್ಪ ಫೋನ್ ಮಾಡಿತ್ತು, ಬಂದ ಇಲ್ಲ. ಇದ್ರೆ ಬಾ ತಿನ್ಕೊಂಡು ಹೋಗು ಅಂತ ಕರೆದೆ. ಬೆಳಗ್ಗೆ ತಿಂಡಿಗೆ ಮೆಂತ್ಯ ಮುದ್ದೆ ಬೇಡ, ಸುಸ್ತಾಗುತ್ತೆ ಅನ್ನೋದು. ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತ್ಯ ಮುದ್ದೆ ಮಾಡ್ತಿದ್ದೀನಿ. ಮನೆ ಮುದ್ದೆ ತಿಂದು ಏನಾದ್ರು ಎಲ್ಲೂ ಕರ್ಕೊಂಡೋಗೋ
ನಿದ್ದೆ ಮಾಡಿದ್ರೆ ಸುಮ್ಮನೆ ಇರಲ್ಲ ನೀನು. ಹೌದು ಗುದ್ದು ಬಿಡ್ತೀನಿ. ಮೆಂತೆ ಮುದ್ದೆ ತಿಂದು ಮಲ್ಗೋದು. ಅವ ಸಕ್ಕರೆ ನೀರು ಮಾತ್ರ ಕೊಡಿ, ಮೆಂತೆ ಮುದ್ದೆ ಹಾಕ್ಬೇಡಿ. ಸಕ್ಕರೆ ಎಂಥದೋ ನೀರು ಒಟ್ರೆ ಸ್ವೀಟ್ ನೀರು ತಾನೆ. ಇಂಡಿಪೆಂಡೆನ್ಸ್ ಡೇ ಬೇರೆ ಆಚರಿಸ್ತಿದ್ಯಾ ಇವತ್ತು, ನಿಂಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಬೇರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಷ್ಟಪ್ಪ ಬೇಕಾ ಮುದ್ದೆ? ಹ್ಞೂ ತಿಂತೀಯಾ? ತಿಂತೀನಿ. ಎಷ್ಟಪ್ಪ ತಿಂತೀಯಾ? ಅಷ್ಟಪ್ಪದ ಜಾಸ್ತಿ ಆಗುತ್ತೆ, ನಿದ್ದೆ ಮಾಡ್ಬಿಡ್ತೀನಿ. ಸಣ್ಣದು ಕೊಡ್ತೀನಿ. ಹ್ಞೂ ಸಾಕು. ಸಾಕಾ? ಹ್ಞೂ ಸಣ್ಣದಾಯ್ತು ಕಣೆ ಇದು. ಸಾಕು ಬಿಡು ಮನೆ. ನಾನು ರಾತ್ರಿ ಮಾಡ್ಕೊಂಡು ತಿಂದು ಸಂಜೆ ಮಾಡ್ಕೊಂಡು ತಿಂದಿದ್ದೆ. ಫ್ರೆಂಡ್ಸ್, ಮೆಂತೆ ಮುದ್ದೆ ರೆಸಿಪಿ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ 2 ಸತಿ ಶೇರ್ ಮಾಡಿಬಿಟ್ಟಿದ್ದೀನಿ. ನೀವು ಮೆಂತೆ ಮುದ್ದೆ ರೆಸಿಪಿ ಸಿಂಪಲ್ ಲೈಫ್ ಕನ್ನಡ ಬ್ಲಾಗು ಮೆಂತೆ ಮುದ್ದೆ ರೆಸಿಪಿ ಅಂತ ಹಾಕಿದ್ರೆ ಬರುತ್ತೆ. ಕೇಳಿದ್ರು ಒಬ್ರು ಮೆಂತೆ ಮುದ್ದೆ ರೆಸಿಪಿನ ಶೇರ್ ಮಾಡಿ ಅಂತೇಳಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಶೇರ್ ಮಾಡಿದ್ದೀನಿ, ವಿಡಿಯೋನ ನೋಡಿ. ಸಾಕಷ್ಟಪ್ಪ? ಸಾಕು. ಇನ್ನೊಂದ್ಸತಿ ಮುದ್ದೆ ಬಗ್ಗೆ ಮಾತಾಡಬಾರ್ದು. ಆಯ್ತಪ್ಪ. ಮುದ್ದೆ ಮಾಡಿಕೊಡ್ಲಿಲ್ಲ ನನಗೆ ಅಂತ. ಹೌದು, ತುಪ್ಪ ಎಲ್ಲಿತ್ತು? ತುಪ್ಪ ಮೊನ್ನೆ ತಗೊಬಂದೆ ಸಣ್ಣದು. ಇಲ್ಲಿ ಬರೀ ಈ ಥರ ಡಬ್ಬ ಇತ್ತು, ಇದಿರಲಿಲ್ಲ, ಪ್ಯಾಕ್ ಇರಲಿಲ್ಲ. ನಂಗೆ ಈ ಥರ ಡಬ್ಬ ಇಷ್ಟ ಆಗಲ್ಲ, ಪ್ಯಾಕಿಂಗ್ ತಗೋ. ಪ್ಯಾಕೆಟ್ ಸಿಗಲ್ಲ ಇಲ್ಲೆಲ್ಲೋ. ಸಿಗಲ್ವಾ? ನಂದಿನಿಲೂ ಸಿಗಲ್ಲ. ನಂದಿನಿಲೇ ತಂದಿದ್ದು ನಾನಿದ್ದ. ನಂದಿನಿಲೂ ಸಿಗಲ್ಲ. ಮಜಾ ಮಾಡ್ತೀವಿ ಬಿಡು. ಬೆಳಗಿನ ಮುದ್ದೆ ತಿಂದು ಸೋಮಾರಿ ಬುದ್ಧಿ ಮಾಡಿದ್ರೆ ಅಷ್ಟೇ. ತಿಂತಾನು ಮ್ಯಾಗಿ. ಫ್ರೆಂಡ್ಸ್, ರೆಡಿ ಆದ್ವಿ, ಸ್ನಾನ ಮಾಡಿ ಡ್ರೆಸ್ ಹಾಕೊಂಡೆ. ತನು ಕೂಡ ಅದೊಂದು ಮಿಡಿ ಹಾಕೊಂಡಿದ್ದಾಳೆ. ಇವಾಗ ಮ್ಯಾಗಿ ಮಾಡಿದೆ, ಅದನ್ನೇ ತಿಂತಾ ಇದ್ದಾಳೆ. ಇನ್ನು ರೆಡಿ ಆದ್ವಿ, ಹೊರಡ್ಬೇಕಷ್ಟೇ. ನಾನಿನ್ನು ಸ್ವಲ್ಪ ಮ್ಯಾಗಿ ತಿಂದ್ಬಿಟ್ಟು ಹೊರಡ್ತಾ ಇರೋದೆ. ಫ್ರೆಂಡ್ಸ್, ಈಗ ಟೈಮ್ 12:20 ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಸೊ ಸ್ನಾನ, ಮನೆ ಕೆಲಸಗಳು ಅದು ಎಲ್ಲ ಇರ್ತಲ್ವ, ಅದನ್ನೆಲ್ಲ ಮುಗಿಸಿ, ದೇವ್ರ ಪೂಜೆನೂ ಮುಗಿಸಿ, ಸ್ವಲ್ಪ ಮ್ಯಾಗಿ ತಿಂದು ಹೊರಡ್ತಾ ಇದ್ದೀವಿ. ಅಲ್ಲೇ ಏನಾದರೂ ತಿಂದ್ರಾಯ್ತು ಅಂತೇಳಿ. ಇವಾಗ ಅಮ್ಮ ಮನೆ ಹತ್ರ ಹೋಗಿ ಆಮೇಲೆ ಹೋಗ್ತೀವಿ. ನಮ್ಮಮ್ಮ ಯಾಕೋ ಫೋನ್ ತೆಗಿತಾ ಇಲ್ಲ. ಬೆಳಗ್ಗೆಯಿಂದ 2 ಸತಿ ಮಾಡಿದೆ, ಫೋನ್ ತೆಗಿತಾ ಇಲ್ಲ. ಇವಾಗ ಸ್ವಿಚ್ ಆಫ್ ಆಗಿದೆ. ಹಂಗಾಗಿ ಹೋಗ್ಬಿಟ್ಟು ನೋಡಿಕೊಂಡು, ನಮ್ಮಮ್ಮ ನಿನ್ನೆ ಸ್ವಲ್ಪ ಹೊರಗಡೆ ಊರಿಗೆ ಹೋಗಿದ್ರು. ಗೃಹ ಪ್ರವೇಶ ಇದೆ ಅಂತ ಒಬ್ಬರು ಮನೆದು. ಹುಷಾರ್ ಇಲ್ವೋ ಏನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಬಿಟ್ಟು ಮಲಗಿಬಿಟ್ಟಿದ್ದಾರೋ ಏನೋ. ಇಷ್ಟೊತ್ತಿಗೆಲ್ಲ ಮಲಗಲ್ಲ. ನೋಡಿಕೊಂಡು ಊರಿಗೆ ಹೋಗಿ ಹೊರಡ್ತೀವಿ. ಇಷ್ಟು ಫ್ಲಾಗ್ ಹಾರಿಸಿದ್ದಾರೆ ನಮ್ಮ ಏರಿಯಾದಲ್ಲಿ. ಅಲ್ಲೊಂದು ಫ್ಲಾಗ್ ಹಾರಿಸಿದ್ದಾರೆ, ಇಲ್ಲೊಂದು ಫ್ಲಾಗ್ ಹಾರಿಸಿದ್ದಾರೆ. ಶೂಸ್ ಇದಾಕಂತೀಯಾ? ಜರ್ಕಿನ್ಗಳು ಇಟ್ಕೊಂಡಿದ್ದೀವಿ. ಇವತ್ತೇನು ವಾತಾವರಣ ಹಿಂಗಿದೆ, ಬಿಸಿಲಿದೆ. ಆದರೂ ನೋಡೋಣ, ಸಾಧ್ಯ ಆದರೆ ಗಿರಿ ಕಡೆ ಸೈಡ್ ಹೋಗ್ಬರೋಣ ಅಂತ. ಗಿರಿ ಕಡೆ ಸೈಡು ಹಂಗೆ ಒಂದು ರೌಂಡ್ ಹೋಗ್ಬರೋಣ ಅಂತ. ಅಲ್ಲಿ ಹೆಂಗಿರುತ್ತೆ ವಾತಾವರಣ ಹೇಳೋಕ್ಕಾಗಲ್ಲ. ಅಲ್ಲಿ ಚಳಿನೂ ಇರ್ಬೋದು, ಮೋಡನೂ ಇರ್ಬೋದು, ಮಳೆನೂ ಬರ್ಬೋದು. ಹಂಗಾಗಿ ದಪ್ಪಗಿರೋ ಜರ್ಕಿನ್ಗಳನ್ನ ಇಟ್ಕೊಂಡಿದ್ದೀವಿ. ಆಯಿತಾ? ಶೂ ಇದು ಬೇಡ ಚಿನ್ನಿ. ಆ್ಯಕ್ಚುಲಿ ಅದು ಮ್ಯಾಚೇ ಆಗ್ತಾಯಿಲ್ಲ. ಇದು ಹಾಕೋಬಿಡು, ಬ್ಲೂ ಶೂನ ಹಾಕೋಬಿಡು. ಇಲ್ಲಾಂದ್ರೆ ಇವು ಹಾಕೋ, ಬ್ಲ್ಯಾಕ್ ಎಲ್ಲ ಸರಿ ಹೋಗಲ್ಲ. ಬ್ಲೂ ಹಾಕೋ. ಚಪ್ಪಲಿ ಹಾಕೋತೀನಿ, ಯಾವುದೋ ಒಂದು ಹಾಕೋ. ಎಲ್ಲ ತಂದ ಬಾ. ಫೋನ್ ಸೀದಾ ಬಂದ್ಬಿಡುತ್ತೆ. ಏನು ತಗೊಂಡು ಫೋನು ಬಿಟ್ಟು ಬರೋ ಅಷ್ಟ. ಮನೆ ಕೀ ತಗೊಂಬನೆ. ಮನೆ ಕೀ ನಿಂಗೆ ಕೊಡ್ಲಾ? ಹುಷಾರಾಗಿ ಇಟ್ಕ. ಏನೋ ಶಾಪು, ಏನೋ ಫ್ಯಾಕ್ಟ್ರಿ ಓಪನ್ ಆಗಿದೆ. ಫೋನ್ ಎತ್ತಲಿಲ್ವಲ್ಲ, ಬೆಳಗಿಂದ ಮಾಡಿದ್ರು.
ಎಷ್ಟು ಸತಿ ಮಾಡೋಣ? ಬೆಳಗ್ಗೆ ರಿಂಗ್ ಆಯಿತು ಎತ್ತಲಿಲ್ಲ, ಈಗ ನಾಟ್ ರೀಚೇಬಲ್ ಬರ್ತೈತೆ. ನೀರೊಳಗೆ ತಗೊಂಡೋಗಿದ್ದೆ. ಸೊಪ್ಪೊಳಗಿತ್ತು, ಸೊಪ್ಪನ್ನ ನೀರೊಳಗೆ ಸುರಿದೆ ಫೋನ್ ಸಮೇತ. ಫೋನ್ ಸಮೇತ ಸುರಿದ. ಒಣಗಿದ್ಮೇಲೆ ಸರಿ ಹೋಗುತ್ತೆ ಬಿಡು, ಚೆನ್ನಾಗಿ ಒಣಗ್ಲಿ, ಚೆನ್ನಾಗಿ ಒಣಗ್ಲಿ ಬಿಡು. ಬ್ಯಾಟ್ರಿ ಎಲ್ಲ ಬಿಚ್ಚಿಟ್ಟಿದ್ಯಾ? ಹ್ಞೂ, ಒಣಗ್ಲಿತ್ತ ಸರಿ ಹೋಗುತ್ತೆ. ಬಿಸ್ಲಿಗಿಡು. ಆಯಿತು, ಟೈಮ್ ಆಯ್ತು, ನಾವು ಬರ್ತೀವಿ. ಹಂಗೆ ಡಿಸ್ಟ್ರಿಕ್ಟ್ ಫೀಲ್ಡ್ ಕಡೆ ಎಲ್ಲ ಹೋಗಿ ಬರೋಣ ಅಂತ. ಟೈಮ್ ಆಯಿತು. ಏನು ಮಾಡಿದ್ಯಾ? ಬೇಡ, ನಮ್ದು ಅಲ್ಲೇ ತಿಂಡಿ ಆಯ್ತು. ಆಯಿತು, ಆಮೇಲೆ ಸಂಜೆ ಆದ್ರೆ ಬರ್ತೀವಿ ಬಿಡು. ಬಾ. ಏನ ಮಾಡು, ಹ್ಞೂ ಬಾ. ಸರಿ, ಬರೋದಾ? ಏನು ಬೇಡ, ಬಾ. ಬೇಡ, ನಾವು ಕೊಟ್ಟಿದ್ದು ಗರ್ಜಿಕಾಯಿ ನಮಗೆ. ಹ್ಞೂ, ನೋಡೋಣ. ಬಾಯ್. ಇಷ್ಟ ತನಕ ಬಿಸಿಲು ಚೆನ್ನಾಗಿತ್ತು, ಈಗಲೇ ಮಳೆ ಮೋಡ ಆಯ್ತಲ್ಲ. ಸ್ಪ್ರಿಂಕ್ಲರ ಏನದು? ಜರ್ಕಿನ್ ತಂದಿದ್ದೆ, ಕೇಳು. ಹಾಂ, ಈಗ ಆ್ಯಕ್ಚುಲಿ ಚಳಿ ಆಗ್ತೈತೆ ನನಗೆ, ವಿಪರೀತ ಚಳಿ ಆಗ್ತೈತೆ ಈಗ. ಅದಕ್ಕೆ ನಾನು ಜರ್ಕಿನ್ಗಳು ತೊಗೊಂಡಿರೋದು, ಗೊತ್ತಾಯ್ತಾ? ಮಳೆ ಬಂದಮೇಲೆ ಎಲ್ಲ ಹಚ್ಚ ಹಸಿರು ಆಗ್ಬಿಟ್ಟೈತೆ, ಗಿಡ ಮರ ಎಲ್ಲ. ಇನ್ನೇನು ಮನೆ, ಅದು ಒಂದು ರೋಡ್ ಹಂಗೆ ಸ್ಟ್ರೈಟ್ ಹೋದರೆ ನಮ್ಮ ಏರಿಯಾಗೆ ಹೋಗ್ಬಿಡ್ತೀವಿ ನೋಡಲ್ಲೇ ಅಲ್ವಾ. ಇನ್ನೊಂದು 3 ಗದ್ದೆಗಳು ಸೆಂಟ್ರಲ್ಲಿ ಸಿಗಾಕೊಂಡವೆ. ಆ 3 ಗದ್ದೆಗಳು ಹೋದರೆ ಫುಲ್ಲು ಸೀದಾ ಸ್ಟ್ರೈಟ್ ರೋಡು. ಲೈಟ್ ಇಲ್ಲ ಇಲ್ಲಿ. ಓ, ದೊಡ್ಡ ಲೈಟ್ ಬರ್ತಾವಲ್ಲ, ಅವಾಗ್ತಾ ಇದ್ದಾರೆ. ಬಗ್ಗಿರೋ ಲೈಟ್ ಮನೆ ಹಿಂಗೆ ಬಗ್ಗುತ್ತಲ್ಲ, ಆ ಥರ ಲೈಟ್ ಹಾಕ್ಲಿ. ರೋಡಿಂದ ಕಸಿದ ತೊಟ್ಟಿ ಮಾಡಿದ್ದಾರೆ. ಮೇಯ್ನು ಚಿಕ್ಕಮಂಗ್ಳೂರಲ್ಲಿ ಓಡಾಡೋ ರಸ್ತೆ ಇದು. ನೋಡಿದರೆ ನೋಡಿ, ಕಸಿದ ತೊಟ್ಟಿ. ಮಳೆ ಶುರುವಾಯ್ತಡ. ಕೆಲ್ಸಕ್ಕೆ ಹೋಗೋರು ಚಿನಿಯಲ್ಲಿ, ಅದೇ ಸರ್ಕಲ್ ಚಿನಿ. ಇದು ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಗೊತ್ತಲ್ಲ? ನೋಡ್ತೀನಿ, ನನ್ಗೆ ಅವತ್ತು ಗೊತ್ತಾಗಿಲ್ಲ. ಇದು ನಗರಸಭೆ. ನಾನಂತೂ ಈ ನಗರಸಭೆ ಪಾರ್ಕಲ್ಲಿ ನಿಂತು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತದೆ, ಜ್ಞಾಪಕ ಇದೆಯಾ? ಅದು ಉಯ್ಯಾಲಕ್ಕೆ ತನ್ನೋದು ಕಾಲು ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಲ್ಲೋಡಲ್ಲಿ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಹೆಂಗೆ ಫೋಟೋ ತಗೊತಾ ಇದ್ವಿ. ಮುಗ್ದೇ ಹೋಯ್ತಾ ಫ್ರೆಂಡ್ಸ್? ಇದು ಜಿಲ್ಲಾ ಪೊಲೀಸ್ ಕಚೇರಿ ಚಿಕ್ಕಮಂಗ್ಳೂರು, DC ಆಫೀಸು. ಹಾಗೆ ಇಲ್ಲಿ ಆಹಾರ ಇಲಾಖೆ ಇತ್ತು, ಫುಡ್ ಆಫೀಸು. ಈಗ ಎಲ್ಲಿದೆಯೋ ಗೊತ್ತಿಲ್ಲ. ಜನನೇ ಇಲ್ವಾ? ಫುಲ್ ಮುಗ್ದೋಯ್ತಾ? ಮುಗ್ದೋದ್ಮೇಲೆ ಬರ್ತಾಯಿದ್ದೀವಿ ನಾವು. ವಾವ್, ಎಲ್ಲ ಮುಗ್ದೋಗಿದೆ ಫ್ರೆಂಡ್ಸ್. ನೋಡಿ, ಏನಿಲ್ಲ, ಮುಗ್ದೋದ್ಮೇಲೆ ಬರ್ತಾಯಿದ್ದೀವಿ. ಏನು ಮಾಡೋಣ, ಹೋಗೋಣ? ಇದೆ ಡಿಸ್ಟ್ರಿಕ್ಟ್. ನಾನು ಅಲ್ಲೊಂದು ವೀಡಿಯೋ ಹಂಗೆ ತೆಕ್ಕೊಬೋದಿತ್ತು ಕಣ್ಮೆ ಸೈಡಲ್ಲಿ.
ಎಲ್ಲ ಮುಗಿಸ್ಬಿಟ್ಟು ಬರ್ತೀಯ ಒಳಗೆ ಬಾ ಹಂಗೆ ನೋಡ್ಕೊಬರೋಣ ಬಾ ಎಲ್ಲ ಮುಗ್ದೋಗಿದೆ ಬಾ ಆದರೂ ಕೆಳಗೆ ಪ್ಯಾಂಟ್ ಚೆನ್ನಾಗಿ ಎಲ್ಲ ಮುಗ್ದೋಗಿದೆ. ಬೆಳಗ್ಗೆನೇ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಸೂಪರಾಗಿರೋದು. ಹಿಂಗೆ ಒಂದು ವಿಡಿಯೋ ತೆಕ್ಕೊಳ್ಳೋ. ಎಲ್ಲ ಮುಗ್ದೋಗಿದೆ ಇನ್ನೇನು ಬಾ. ಹೆಂಗಿದೆ ನಮ್ಮ ಡಿಸ್ಟ್ರಿಕ್ಟ್ ಇಲ್ಲಿ ತೋರಿಸೋಣ ಅಂತ, ಅದಕ್ಕೆ ನಾನು ಬೆಳಗ್ಗೆನೇ ಬೇಗನೆ ಬಂದು ಬೆಳಗ್ಗೆನೆ ಬೇಗ ಬಂದಿದ್ರೆ ಎಲ್ಲ ನೋಡ್ಬೋದಿತ್ತು, ಸಖತ್ತಾಗಿರೋದು. ಒಂದು ಗಂಟೆ ತನಕ ಓದ್ಕೊಂತ ಕೂತ್ಕೊಂಡ್ಲು. ಇಲ್ಲಿ ವಾತಾವರಣ ಮಾತ್ರ ಸೂಪರ್ ಚಿನ್ನಿ, ನೋಡಿ ಎಷ್ಟು ಮರಗಳಿದೆ, ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ಕೋಲಿ ಪುಂಡ್ರು ಕಾಟ ಜಾಸ್ತಿ ಅಷ್ಟೇ. ಅಲ್ಲೆಲ್ಲ ಹಂಗೆ ಬಾ. ಭಯನೇ ಆಯ್ತು ಸಡನ್ ಆಗಿ. ಸ್ಯಾಂಟ್ ಜೋಸೆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಇದೆಲ್ಲ ಹೆವಿ ವೆಹಿಕಲ್ ತರಂಗಿಲ್ಲ, ಆದರೂ ಈ ರೂಲ್ಸ್ ಬ್ರೇಕ್ ಮಾಡಿ ಆ ಬಸ್ ಡ್ರೈವರ್ ಹಿಂದೆ ಹೋಗ್ತಾರೆ. ಅವತ್ತು ಪೊಲೀಸವ್ರು ಹೇಳಿದ್ರು ನೀವು ಬರಬೇಡಿ ಅಂತ. ಜಿಲ್ಲಾ ಕಚೇರಿ ಇದೆಯಲ್ಲ, ಡಿ ಸಿ ಆಫೀಸ್ ಇದೆಯಲ್ಲ, ಅದಕ್ಕೆ ಅವತ್ತು ಪೊಲೀಸವ್ರು ಹೇಳಿದ್ರು ಇಲ್ಲಿ ಬರಬೇಡಿ ಅಂತ. ಆಯಿತು ನಾವು ಬರೋಲ್ಲ ಅಂದ್ಬಿಟ್ಟು ದಿನ ಇಲ್ಲೇ ಹೋಗ್ತಾರೆ. ಹೌದಾ? ಫೈನಲ್ ಕಾಣಕತ್ತಾಯಪ್ಪ ಹಂಗೆ. ಫ್ರೆಂಡ್ಸ್, ಅದು ಬೋಳರಾಮೇಶ್ವರ ದೇವಸ್ಥಾನ. ಯಾವುದೋ ಹೊಸ ಕ್ಯಾಫೆ ಬೇಡ, ಯಾವುದು? ಬೋಳರಾಮೇಶ್ವರ ಕೆಫೆನ್ ಗೊತ್ತಿಲ್ಲ ಮುರಳಿ, ಅವಾಗೆಲ್ಲ ಹಾಕೋರು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬಿಟ್ಟು ಇಡೀ ಚಿಕ್ಕಮಂಗ್ಳೂರಿಗೆ ಊಟ ಹಾಕೋರಲ್ಲ, ಹಳ್ಳಿ ಕಡೆಯವರೆಲ್ಲ ಬಂದು ಊಟ ಮಾಡೋರು ಅವಾಗ ಅಯ್ಯಪ್ಪ ಸ್ವಾಮಿದು. ಇವಾಗೆಲ್ಲ ಅಷ್ಟೆಲ್ಲ ಗ್ರ್ಯಾಂಡಾಗಿ ಯಾರೂ ಮಾಡಲ್ಲ ಅಂದ್ಕೋತೀನಿ. ಮಾಡ್ತಾರಾ? ಇಲ್ಲಿ ಮಾಡೋರು, ಮತ್ತು ಅಲ್ಲಿ ಮನೆ ಪೂಜಾ ಟಾಕೀಸ್ ಹತ್ರ ಇದೆಯಲ್ಲ, ಅಲ್ಲೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಡೋರು. ಒಂದು ಸತಿ ಚಿನ್ನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡಿಬಿಟ್ಟು ನಾನು ಹಿಂಗೆ ಯಾರೋ ಪಕ್ಕದ ಮನೆಯವರು ಕರೆದ್ರು ಅಂತ ಹೋಗಿದ್ದೆ. ಅವಾಗ ನಿಮ್ಮ ಅಪ್ಪನ ಮದುವೆ ಮಾಡ್ಕೊಂಡಾಗ ಕರೆದ್ರು ಅಂತ ಹೋಗ್ಬಿಟ್ಟಿದ್ದೆ ತನು. ಅಲ್ಲಿ ಎಲ್ಲಿ ಗೊತ್ತಾ, ವಿಜಯಪುರ ಸೈಡಲ್ಲಿ ಇದ್ದಿದ್ದು ನಾವು ಅವಾಗ. ಅಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಕ್ಕಲಿಗರ ಭವನ, ನಾವು ಅಲ್ಲಿ ಇದು ಪಾನಿಪುರಿ ಎಲ್ಲ ತಿನ್ನಕ್ಕೆ ಹೋಗ್ತೀವಲ್ಲ ತನು, ಆ ಒಕ್ಕಲಿಗರ ಭವನ ಹತ್ರ ಫುಲ್ಲು ತಲೆ ತಿರ್ಕೊಂಡು ಫುಲ್ಲು ತಿಂದಿದ್ದೆಲ್ಲ ವಾಮಿಟು. ಅಲ್ಲಿಂದ ಎದ್ದು ಬರೋಕ್ಕಾಗ್ತಾ ಇಲ್ಲ, ವಾಮಿಟ್, ಅಷ್ಟು ವಾಮಿಟ್ ಆಗ್ತಾಯಿದೆ ನನಗೆ. ದೇವಸ್ಥಾನದ ಊಟ ಮಾಡಿ ಆ ಥರ ಆಗಿತ್ತು ನನಗೆ. ಫುಲ್ಲು ಹುಷಾರಿಲ್ಲ, ಕಾಯಿಲೆ ಅವಾಗ. ಕನ್ನಡಕ ಹಾಕೊಂಡು ಕಟ್ಕೊಂಡಲ್ವೇ ನಾವು. ಮಳೆ ಎಲ್ಲ ಹೋಯ್ತು, ಮತ್ತೆ ಬಿಸಿಲು ಬಂತು. ಫುಲ್ಲು ಡೆಕೋರೇಷನು. ಇದಕ್ಕೆಲ್ಲ ನೀನು 150 ರೂಪಾಯಿ ಕೊಟ್ಟಿದ್ದೀಯಾ? ಯಾವುದು? ಪಾಕಿಸ್ತಾನ? ಒಬ್ಬನೇ ಇಸ್ಕೊಬ ಕೊಟ್ಟಿದ್ಯಲ್ಲ, ಹೋಗಿ ಇಸ್ಕೊಬರಕ್ಕೇನು? ಏನು ಕೊಡ್ತವ್ರೆ? 150 ರೂಪಾಯಿ ಕೊಟ್ಟಿದ್ಯಾ? ನೋಡಿದ್ರೆ ಹೋಗಿ. ಕ್ಯೂಗಳಲ್ಲಿ ಇಂಡಿಯಾ ಪಾಕಿಸ್ತಾನ. ಇಲ್ಲೊಂದು ಹಾಸ್ಟೆಲ್ ಇತ್ತು, ಹಾಸ್ಟೆಲ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ.